ಹಲೋ ಎವ್ರಿವನ್. ಬಿಸಿ ಬಿಸಿ ಅನ್ನಕ್ಕೆ ಕುಚ್ಗೆ ಮಾವಿನಕಾಯಿ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಆಹಾ, ಸ್ವರ್ಗಕ್ಕೆ ಮೂರೇ ಗೇಣು. ಸೊ ಬನ್ನಿ ನೋಡೋಣ ಈ ಟೇಸ್ಟಿ ಆಗಿರುವಂತಹ ಕುಚ್ಗೆ ಮಾವಿನಕಾಯಿ ಹೇಗೆ ಮಾಡೋದು ಅಂತ. ಇದನ್ನು ಮಲೆನಾಡು ಕಡೆ ಜಾಸ್ತಿ ಮಾಡ್ತಾರೆ, ಶಿವಮೊಗ್ಗ ಸಾಗರ ಕಡೆ ತುಂಬಾ ಮಾಡ್ತಾರೆ ಈ ರೆಸಿಪಿನ. ಇದಕ್ಕೆ ನಮಗೆ ಉಪ್ಪಿನ ನೀರಲ್ಲಿ ಬೇಯಿಸಿ ಸ್ಟೋರ್ ಮಾಡಿ ಇಟ್ಕೊಂಡಿರುವಂತಹ ಮಾವಿನಕಾಯಿ ತಗೋಬೇಕು. ಉಪ್ಪು ನೀರಲ್ಲಿ ನೀವು ಎಷ್ಟು ದಿನ ಬೇಕಾದರೂ ಮಾವಿನಕಾಯಿನ ಸ್ಟೋರ್ ಮಾಡಿ ಇಡ್ಬೋದು. 1 ವರ್ಷದಿಂದ 1.5 ವರ್ಷದ ತನಕ ನೀವು ಆರಾಮಾಗಿ ಇಟ್ಕೋಬೋದು, ಮಾವಿನಕಾಯಿ ಏನೂ ಆಗಲ್ಲ. ಅದಾದಮೇಲೆ ಬೆಳ್ಳುಳ್ಳಿ ತಗೋಬೇಕು. 2 ಗೆಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ ನಾನು. ಇದಕ್ಕೆ ಜಾಸ್ತಿ ಬೆಳ್ಳುಳ್ಳಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಅದಾದಮೇಲೆ ಈ ನೆನೆಸಿಟ್ಟಿರೋ ಮಾವಿನಕಾಯಿ ಏನಿರುತ್ತೆ ಅದರದ್ದು ತೊಟ್ಟು ಸಪ್ರೇಟ್ ಮಾಡ್ಕೋಬೇಕು ನಾವು. ಇದನ್ನು ಬೇಯಿಸಿ ಇಟ್ಟಿರೋದ್ರಿಂದ ತುಂಬಾ ಸಾಫ್ಟಾಗಿ ಇರುತ್ತೆ, ಆರಾಮಾಗಿ ನಾವು ಸಪ್ರೇಟ್ ಮಾಡ್ಕೋಬೋದು. ಆ್ಯಂಡ್ ಸಿಪ್ಪೆ ಸಮೇತ ನಾವು ಇದನ್ನು ಈ ಥರ ಮ್ಯಾಶ್ ಮಾಡ್ಕೋಬೇಕು ಮತ್ತು ಓಟೆನ ಸಪ್ರೇಟ್ ಮಾಡಿ ಇಟ್ಕೋಬೇಕು. ಫುಲ್ ಮ್ಯಾಶ್ ಆಗಬೇಕು, ಇದು ಒಂಚೂರು ಲಂಪ್ಸ್ ಥರ ಏನೂ ಇರಬಾರ್ದು. ಅದಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಮೆಣಸಿನ್ಕಾಯಿ, ಒಂದು ಹಿಡಿಯಷ್ಟು ಮೆಣಸಿನ್ಕಾಯಿ, ಅದಾದಮೇಲೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಉಪ್ಪು ಸ್ವಲ್ಪ ಹಾಕಬೇಕು. ಯಾಕೆ ಅಂದರೆ ನಾವು ಆಲ್ರೆಡಿ ಮಾವಿನಕಾಯಿ ಉಪ್ಪು ನೀರಲ್ಲಿ ನೆನೆಸಿಟ್ಟಿರ್ತೀವಿ, ಅದರಲ್ಲೇ ಆಲ್ರೆಡಿ ಉಪ್ಪಿರುತ್ತೆ. ಸೊ ಇನ್ನೂ ಜಾಸ್ತಿ ಹಾಕಿದ್ರೆ ಜಾಸ್ತಿ ಆಗೋಗುತ್ತೆ. ಸೊ ಸ್ವಲ್ಪನೇ ಉಪ್ಪು ಹಾಕಬೇಕು. ಇದನ್ನು ಚೆನ್ನಾಗಿ ಮಿಕ್ಸಿಲಿ ತರಿಯಾಗಿ ರುಬ್ಕೋಬೇಕು. ಅದಾದಮೇಲೆ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಕಾದಾದಮೇಲೆ ಸಾಸಿವೆ ಹಾಕಬೇಕು. 2 ಸ್ಪೂನ್ ಸಾಸಿವೆ ಹಾಕಿದ್ದೀನಿ. ಅದು ಚಿಟಪಟ ಅಂತ ಸಿಡ್ದಾದ್ಮೇಲೆ ನಾವು ಪೇಸ್ಟ್ ಮಾಡಿಟ್ಕೊಂಡಿರುವಂತಹ ಮಿಶ್ರಣ ಏನಿದೆ ಅದನ್ನು ಹಾಕಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು. ಅದನ್ನು ಒಂದು 10 ನಿಮಿಷ ಫ್ರೈ ಮಾಡಬೇಕು. ಅದು ಕಂಪ್ಲೀಟಾಗಿ ಹಸಿ ವಾಸನೆ ಹೋಗಬೇಕು ಮತ್ತು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಇಂಗಬೇಕು. ಅಲ್ಲಿ ತನಕ ಇದನ್ನು ಫ್ರೈ ಮಾಡಿ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಆಗುತ್ತೆ. ಈ ಥರ ಕನ್ಸಿಸ್ಟೆನ್ಸಿ ಬಂದಮೇಲೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಮಾವಿನಕಾಯಿನ ಹಾಕೋಬೇಕು. ಮಾವಿನಕಾಯಿನ ಹಾಕಾದ್ಮೇಲೆ ಕಂಟಿನ್ಯೂಸ್ ಆಗಿ ನಾವು ಸ್ಟಿರ್ ಮಾಡ್ತಾ ಇರಬೇಕಾಗುತ್ತೆ, ಕೈ ಬಿಡದೆ. ಯಾಕೆ ಅಂದರೆ ತಳ ಹಿಡಿದ್ಬಿಡುತ್ತೆ ಅದು ನಾವು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ರೂ. ಸೊ ಹಾಗಾಗಿ ಕಂಟಿನ್ಯೂಸ್ ಆಗಿ ನಾವು ಈ ಥರ ಸ್ಟಿರ್ ಮಾಡ್ತಾನೆ ಇರಬೇಕು. ಮತ್ತು ಸ್ವಲ್ಪ ಹೊತ್ತಾದಮೇಲೆ ಟೇಸ್ಟ್ ನೋಡಿ, ಉಪ್ಪು ಇನ್ನೂ ಬೇಕು ಅಂತ ಅಂದರೆ ಹಾಕೋಬೇಕು. ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಈ ಥರ ಕುದಿ ಬಂದ ಮೇಲೆ ಸ್ಟವನ್ನು ಆಫ್ ಮಾಡಿ ಕೂಲ್ ಆಗೋಕ್ಕೆ ಬಿಡಬೇಕು. ಇಷ್ಟು ಮಾಡಿದರೆ ಟೇಸ್ಟಿಯಾಗಿರುವಂತಹ ಕುಚ್ಗೆ ಮಾವಿನಕಾಯಿ ರೆಡಿ ಟು ಸರ್ವ್. ಇದನ್ನು ನಾವು ಆರಾಮಾಗಿ 2-3 ತಿಂಗಳು ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು, ಫ್ರಿಜ್ಜಲ್ಲಿ ಇಟ್ಕೋಬೇಕು. ಸೊ ನೋಡಿದ್ರಲ್ವಾ ಕುಚ್ಗೆ ಮಾವಿನಕಾಯಿ ರೆಸಿಪಿ ಹೇಗೆ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.